ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಗೈನ್. ಈ ವಿಡಿಯೋದಲ್ಲಿ ಏನು ತೋರಿಸ್ತೀನಿ ಅಂತ ಹೇಳಿದ್ರೆ, ಎಲ್ಲರೂ ಸೆಕೆಂಡ್ PUC ರಿಸಲ್ಟ್ಗಾಗಿ ಕಾದ್ಕೋತಿದ್ದೀರಾ. ಹೇಗೆ ಅದನ್ನು ಚೆಕ್ ಮಾಡೋದು ಅಂತ ತೋರಿಸ್ತೀನಿ. ಫಸ್ಟ್ ಗೂಗಲ್ಗೆ ಹೋಗಿ ನೀವು KERresult.nic.in 2026 ಅಂತ ಕ್ಲಿಕ್ ಮಾಡಿದ ತಕ್ಷಣ ಆ ರಿಸಲ್ಟ್ ವೆಬ್ ಪೇಜ್ ಓಪನ್ ಆಗುತ್ತೆ. ಅದಕ್ಕೂ ಮುಂಚೆ ಆ ಥರನೂ ಸರ್ಚ್ ಮಾಡೋದಕ್ಕಾಗಲಿಲ್ಲ ಅಂತ ಹೇಳಿದ್ರೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾವು ರಿಸಲ್ಟ್ ಚೆಕ್ ಮಾಡೋದನ್ನ ಲಿಂಕನ್ನು ಪ್ರೊವೈಡ್ ಮಾಡಿರ್ತೀನಿ. ಆ ಲಿಂಕ್ನ ಕ್ಲಿಕ್ ಮಾಡಿ ನೀವು ರಿಸಲ್ಟ್ನ ಚೆಕ್ ಮಾಡ್ಕೋಬೋದಾಗಿರುತ್ತೆ. 3 ಗಂಟೆಗೆ ರಿಸಲ್ಟ್ ಬಿಡ್ತೀವಿ ಅಂತ ಅನೌನ್ಸ್ ಮಾಡಿದ್ದಾರೆ. ಇದೆಲ್ಲರಿಗೂ ಗೊತ್ತೇ ಇದೆ ಟೈಮಿಂಗ್ಸ್. ನೀವು 3ವರೆಗೂ ಕಾಯ್ತಾ ಇರ್ತೀರಿ. ಅದರ್ವೈಸ್ 2 o'clock ಬಿಟ್ಟಿರ್ತಾರೆ. ಯಾಕಂದರೆ ನಮ್ಮ ಎಕ್ಸಾಮಿನೇಷನ್ ಏನಿತ್ತು ಆ ಟೈಮಲ್ಲಿ 2 o'clock ಬಿಟ್ಟಿದ್ರು, 3 ಅಂತ ಹೇಳಿದರು. ನೀವು ಆಫ್ಟರ್ 2 ಆದಮೇಲೆ ಚೆಕ್ ಮಾಡ್ತೀರಿ. ಸರ್ವರ್ ಬ್ಯುಸಿ ಆಗುತ್ತೆ. ಸಮ್ಟೈಮ್ಸ್ ಮುಂಚೆನೇ ಚೆಕ್ ಮಾಡೋದಕ್ಕೆ ರೆಡಿ ಇರಿ ಎಲ್ಲರೂ. ಸದ್ಯಕ್ಕೆ ಇನ್ನೂ ನಿಮ್ಮ ವೆಬ್ಸೈಟ್ ಓಪನ್ ಆಗಿಲ್ಲ, ರಿಸಲ್ಟ್ ವೆಬ್ಸೈಟ್. ಅದು ಓಪನ್ ಆದರೆ ಹೇಗಿರುತ್ತೆ ಅಂತ ನಿಮ್ಗೆ ಶೋ ಮಾಡ್ತೀನಿ. ಲಾಸ್ಟ್ ಇಯರ್ ಹೇಗಿತ್ತು ಅಂತಲೂ ಶೋ ಮಾಡ್ತೀನಿ. ಇಲ್ಲಿ ನೋಡ್ತಿರ್ಬೋದು, ಎಂಟರ್ ಅಪ್ಲಿಕೇಶನ್ ನಂಬರ್ ಅಂತ ಶೋ ಮಾಡುತ್ತೆ. ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಏನಿದೆ ಅದನ್ನು ನೀವು ಕ್ಲಿಕ್ ಮಾಡಬೇಕಾಗಿರುತ್ತೆ. ಅದಾದಮೇಲೆ ಎಂಟರ್ ಮಾಡಾದಮೇಲೆ ನೆಕ್ಸ್ಟ್ 4 characters ಆಫ್ ಯುವರ್ ನೇಮ್ ಅಂತ ಬರುತ್ತೆ. ಅದರ್ವೈಸ್ ಕ್ಯಾಪ್ಚರ್ನು ಕೊಟ್ಟಿರ್ತಾರೆ, ಅದನ್ನು ಕ್ಲಿಕ್ ಮಾಡ್ಬೋದು. ಇದನ್ನು ಕ್ಲಿಕ್ ಮಾಡಿ ಸಬ್ಮಿಟ್ ಮಾಡಿದ್ರೆ ನಿಮ್ಮ ರಿಸಲ್ಟ್ ಓಪನ್ ಆಗುತ್ತೆ. ಓಕೆ, ಥ್ಯಾಂಕ್ ಯು ಸ್ಟೂಡೆಂಟ್ಸ್, ಆಲ್ ದ ಬೆಸ್ಟ್ ಎಲ್ರಿಗೂ. ನಮ್ಮ ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.